ಲತಾ ಲಾ ಓ ಸಾವಿತ್ರಮ್ಮ ಬಮ್ಮ ಕುತ್ಕೋ. ಇದೇನಪ್ಪ ಇದೇನು ಇಲ್ಲಿಗೆ ಬಂದಿದ್ದೀರಲ್ಲ ಹಳೆ ಮನೆಗೆ? ಓ ಯಾಕೆ ಸಾವಿತ್ರಮ್ಮ ಯಾಕೆ ಬರಂಗಿಲ್ವಾ? ಅಯ್ಯೋ ಬರ್ಬೇಡ ಅಂತಲ್ಲ ಕಣಪ್ಪ. ಇದೇನು ಇದ್ದಕ್ಕಿದ್ದಂಗೆ ಹಳೆ ಮನೆಗೆ ಬಂದಿದ್ದೀರಲ್ಲ ಹೊಸ ಮನೆಯಿಂದ ಅದಕ್ಕೆ ಕೇಳಿದೆ. ಓ ಯಾಕೋ ಇಲ್ಲಿ ಇರ್ಬೇಕು ಅನ್ನಿಸ್ತು ಹಳೆ ಮನೇಲಿ ಅದಕ್ಕೆ ಬಂದೆ ಕಣಮ್ಮ. ಹಂಗಲ್ಲ ಕಣಪ್ಪ, ಯಾರು ನಿಂಗಮ್ಮ ಕೊಡ್ತಾ ಇರೋಗಿ ಅಂದ್ಬಿಟ್ಟು ಬಿಗ್ಲೆ ಸಾ. ಕೊಡ್ತಾಳ ಅವಳು ಮಕ್ಕ ನೋಡು ಮಕ್ಕವ. ನಮ್ಮ ಅಜ್ಜಿ ಎಷ್ಟು ಕರ್ಬುಲ್ ಬುದ್ಧಿ ಯಾಕೆ ಕಲ್ತಿದಾರು. ನಮ್ಮ ಅಯ್ಯ ಕೊಡ್ತು. ಓ ತಮ್ಮಯ್ಯ ಕೊಡ್ತಪ್ಪ. ಸರಿ ಕಣ್ಮಗ್ನೆ. ಅದಕ್ಕೆ ಸುಮ್ಮನೆ ಲತಾ ಈಚೆ ಕುಂತಿದ್ಲಲ್ಲ ಅವ್ರ ಕೈ ತಿಂದು ಹೋಗ್ಬೇಕಾರೆ ಅದಕ್ಕೆ ಬಂದೆ ಕಣಪ್ಪ ಕೇಳೋದ ಅಂದ್ಬಿಟ್ಟು ಏನು ಅಂದ್ಬಿಟ್ಟು ನಾನು ಆತತ್ರವಾಗಿ ಅಕ್ಕಿಗೆ ಬೆಟ್ ಕೊಡ್ಬೇಕಾಗಿತ್ತ ಹೋಯ್ತಿದ್ನಲ್ಲ. ಇದು ಲತಾ ಬಂದವಳಲ್ಲ ಅಂದ್ಬಿಟ್ಟು ಮಾತಾಡ್ಸ್ಕೊಂಡು ಹೋಗೋದ ಅನ್ಕ ಬಂದೆ ಕಣಪ್ಪ. ಇನ್ನೇನು ಇಲ್ಲ ಲತಾ ಒಳಗಿದ್ದಾಳ? ಒಳಗವಳೆ ಕೆಲಸ ಮಾಡ್ತಾವಳೆ. ಹೆಂಗಪ್ಪ ಇರು ಇತ್ತ ಹೋಗು. ನಂಗೆ ಗೊತ್ತು ಕತೆ ಹೇಳಜ್ಜಿ. ಯಾಕೆ ನಮ್ಮ ಅಜ್ಜಿ ಹೇಳ್ಕಳಿಸ್ತಾ ಯಾರು ಕೊಟ್ಟರು ಬಿಗ್ಲೆಸ ಅಂತ ಕೇಳ್ಕೊಬರ್ಕು ಅಂತ. ನಮ್ಗೇನು ಗೊತ್ತಿಲ್ಲ ಅನ್ಕೊಬಿಡಿ, ನಮ್ಗೆಲ್ಲ ಚೆನ್ನಾಗಿ ಗೊತ್ತು. ಗೋವಿಂದ ಇಲ್ಲ ಕಣಪ್ಪ, ಅದಕ್ಕೆ ಇಲ್ದೋದೆಲ್ಲ ಹೇಳ್ಬೇಕು. ಇಲ್ಲ ಇಲ್ಲ ನಾನೇ ನೋಡಿದ್ಕೆ ಕೇಳಕ್ ಬಂದಿದ್ದು, ಇಲ್ಲ ನಾನೇ ಕೇಳಕ್ ಬತ್ತಿದೆ. ನಾನೇ ಇಲ್ಲಿಂದಲ್ಗ ಅಲ್ಲಿಂದ ಗಂಟಕ ಬುದ್ಧಿ ನಮ್ಗೆ ಇಲ್ಲ ಕಣಪ್ಪ. ನಂಗೆ ಕಲ್ತಿಲ್ಲ ನಮ್ಮ ಬುದ್ಧಿಯೇ. ಏನು ನಿಮ್ಮ ಮನೇಲಿ ನೀವು ಇರ್ತೀರಿ, ನಮ್ಗೆ ಏನು ಮಗ ಈಗ ನಮ್ಮ ಮನೆಗೆ ಬಂದಿದ್ದೀರಾ? ನಿಮ್ಮ ಮನೇಲಿ ನೀವಿದ್ದೀರಿ, ನನಗೂ ಅದಕ್ಕೂ ಏನಪ್ಪ ಸಮಾಚಾರ? ಅಷ್ಟಕ್ಕೂ ನಿಮ್ಮ ಮನೇಲಿ ನೀವಿದ್ದೀರಿ, ನಮ್ಗೆ ಏನಪ್ಪ? ನಮ್ಗೆ ಏನು ಸುಮ್ಮನೆ ನೀನು ಮಗದ ನಿಂಗೆ ಹೇಳ್ತೀನಿ ಅನ್ಕೋಬೇಡ. ನಿಮ್ಮ ಮನೆಯವ್ರೇನು ಕೆಟ್ಟ ಜನಗಳೆಲ್ಲ ಒಳ್ಳೆ ಜನ್ಮೆಯ. ಈಗ ನಿನ್ನ ತಮ್ಮ ಸರಿಲ್ವಾ ಹೇಳು? ಇಲ್ಲ ನಿಮ್ಮ ತಂಗಿ ಸರಿಲ್ವೋ, ನಿಮ್ಮ ಮನೆಯವ್ರು ಸರಿಲ್ವೋ, ಯಾರು ಸರಿಲ್ಲ? ಎಲ್ಲ ಸರಿಯಾಗವ್ರಿಯಪ್ಪ. ನೀನು ಒಂಚೂರ ನೀನು ಅವ್ರನ್ನ ಅರ್ಥ ಮಾಡ್ಕೊಂಡು ಬಾಟ ಮಾಡ್ಕೊಂಡು ಹೋಗ್ಬಿಟ್ರೆ ಯಾವ ತೊಂದರೆನೂ ಇಲ್ಲ ಕಣ್ ಮಗ. ಇವ ಅಮ್ಮ ಏನು ಹಿಂಗೆ ಅಂತಳಲ್ಲ ಅಂದ್ರೆ ಸಿಕ್ಕಿಲ್ಲ ನೀನು. ಅವ್ರ ಬಗ್ಗೆ ನನಗೆ ಗೊತ್ತು. ನಾನು ಆಗಲಿ ನಾನು ನೋಡಿ ನಿಮ್ಮ ಅಜ್ಜವ್ರನ್ನ ನಿನ್ನ ಕೆಳಗೆ ಕೇಳಿಸ್ದಾಗೆ ಸಾಕಿ ಸೊಲ್ವರೆಪ್ಪ. ಆವತ್ತಿಂದ ಇವತ್ತು ಗಂಟ್ಲು ನನ್ನ ಮಕ್ಕಳು ಅಂತ ನಿನ್ನೆ ಆಸೆ ಮಾಡಾಳೆ ಹೊತ್ತು ಇನ್ಯಾರನ್ನೂ ಆಸೆ ಮಾಡಿಲ್ಲ. ಎಲ್ಲಕ್ಕಿಂತ ಹೆಚ್ಚಾಗಿ ನಿನ್ನೆ ಆಸೆ, ನಿಂದೆ ಅವಳಿಗೆ ಯತ್ನೆ. ಅಷ್ಟು ಬಿಟ್ರೆ ಇನ್ನೇನು ಇಲ್ಲ. ಸುಮ್ಮನೆ ಚೆನ್ನಾಗಿರಪ್ಪ, ಚೆನ್ನಾಗಿರು. ಎಲ್ಲರೂ ಕುಟುವೆ ನಿಷ್ಠುರ ಮಾಡ್ಕೊಬೇಡ. ಇವತ್ತಿದ್ದವರು ಇವತ್ತು ಇನ್ನೊಂದು ಇವತ್ತಿನ ಕಾಲದಲ್ಲಿ ಮನ್ಸೂನ್ ಜಲ್ ಮನೆ ಶಾಶ್ವತ ಅಂತದ್ರಲ್ಲಿ ಇವೆಲ್ಲ ಶಾಶ್ವತವಪ್ಪ. ನೆಮ್ಮದಿಯಾಗಿ ಕಾಲ ಕಳ್ಕೊಂಡು ಹೋಗ್ರು ಮಗ. ಅದು ಯಾಕೆ ಸುಮ್ಮನೆ ನಿಷ್ಠುರ ಮಾಡ್ಕೊಂಡಿರಿ? ನಿಮ್ಮ ಅಜ್ಜಿ ನಿಮ್ಮ ಕಂಡ್ರೆ ಪ್ರಾಣನೇ ಬಿಡ್ತಾಳೆ. ಬಿಡ್ತಾಳೆ ಪ್ರಾಣ ಹೊಸಿ ಪ್ರಾಣ ಬಿಟ್ಟಾಳೆ ಅವಳು. ಸುಮ್ಮನಿರಜ್ಜಿ, ಅವಳಿಂದ ಇವತ್ತು ನಮಗೆ ನೆಮ್ಮದಿಲ್ಲ ಗೊತ್ತಾ? ಹೇಳ್ತೀಯ ನೀನು? ಇವತ್ತು ನಮ್ಮ ಪರಿಸ್ಥಿತಿ ಹಿಂಗೆ ಆಗಕ್ಕೆ ಅವಳೇ ಕಾರಣ. ನನ್ನ ತಮ್ಮನು ನಾನು ಚೆನ್ನಾಗಿದ್ದೋ, ನನ್ನ ಕಷ್ಟ ಸುಖ ನೋಡ್ಕೊತಿದ್ದ. ನಮ್ಮ ಮಧ್ಯಕ್ಕೆ ತಂದು ಮಾಡ್ಬಿಟ್ಲು ಅಂತ ಆಸೆ ಆಗಿರೋಳು ಅವಳು. ನಾನು ಹೇಳ್ತೀನಿ, ಈಗ ನಮ್ಮ ಮಾದೇವ್ನಿಗೆ ಬೇಕಾದಂಗೆ ಆಸ್ತಿ ಬದುಕೋದೆ, ನಮ್ಮ ಸೋಬಿತಂಗೆ ಬೇಕಾದಂಗೆ ಆಸ್ತಿ ಬದುಕೋದೆ. ಏನು ಕಮ್ಮಿ ಆಗಿದ್ದದು? ಏನು ಕಮ್ಮಿ ಆಗಿದ್ದದು ಹೇಳಜ್ಜಿ ನೀನೇ? ಅಷ್ಟೊಂದು ಆಸ್ತಿ ಬದುಕು ಇತ್ಕೊಂಡುವೆ ಇವರು ಈ ಥರ ದುರಾಸೆ ಕಲ್ತ್ರೆ ನಮ್ಗೆ ಎಷ್ಟು ಕೋಪತ್ತಕ್ಕಿಲ್ಲ? ಯಾಕಜ್ಜಿ? ಅಲ್ಲ ಈಗ ನನಗೆ ಗೊತ್ತು ನಿಮ್ಮನ್ನ ಕಳಿಸಿರೋದು ನೋಡ್ಕೊಬರೋಗಿ ಕೇಳ್ಕೊಬರೋಗಿಂತ ಕಳಿಸಿರ್ಬೇಕು. ನಾವೇನು ಎದ್ರುಕೊಬಿಟ್ಟವ ಅಜ್ಜಿ ನಾವು? ಯಾಕೆ ಎದ್ರುಕೊಳವ ನಾವು? ಅವೆಲ್ಲ ಇಲ್ಲ. ನಾನು ಎದ್ರುಕೊಳಗೆ ಸೀನಿಲ್ಲ. ನಾನು ನಮ್ಮ ತಾತನ ಮನೆ, ನನ್ನ ಮುತ್ತಾತನ ಮನೆ ಇದು ಏನು ಅವ್ರ ಮನೇನೂ ಅಲ್ಲ. ಅದು ಯಾರು ಬಂದ್ರೆ ಕೇಳಲಿ, ನಾನು ಬಂದು ಮನೆಯಿಂದ ಹಚ್ಚಿ ಕಳಿಸ್ಬಿಟ್ಟು ನಾನು ಒಪ್ಕೋತೀನಿ. ಆಗ ನನಗೆ ಏನೇ ಆಗಲಿ ನಾನು ಮನೆಗೆ ಬಿಟ್ಟು ಕದ್ಲಕ್ಕಿಲ್ಲ ನಾನು. ಓ ಇರ್ಬೇಡ ಅಂತ ಹೇಳಿದ ಇರಪ್ಪ, ಇರ್ಬೇಡ ಅಂತ ಹೇಳಿದದ. ಇನ್ನಕ್ಕೆ ಅವಳೇರು ಇರಬೇಡ ಅಂತ ಹೇಳಕ್ಕೆ ಏನು ಅವ್ಳು ಕಟ್ಟಿರೋ ಮನೆ ಹೇಳಕತ್ತೆ? ಅವಳು ಕಟ್ಟಿರೋ ಮನೇಲಿದ್ದಾನೆ ನಾನು. ಅವ್ಳು ಕಟ್ಟಿರೋ ಮನೇಲಿದ್ದಾನೆ ಹೇಳಿ? ನಮ್ಮ ಮುತ್ತಜ್ಜಿ ಕಟ್ಟಿರೋ ಮನೆ ಇದು. ಅವಳೇನು ಕಟ್ಟುವಿಲ್ಲ, ನಾವು ತಲೆನೂ ಕೆಡ್ಸ್ಕೊಳಕ್ಕೆ ಬಿಡಿ. ಆಯ್ತು ಸುಮ್ಮನೆ ಮಗ, ಸುಮ್ಕಿರ ಆಯ್ತು. ಮೊಯ್ಯಪ್ಪ ಎಷ್ಟು ಹಳೇದು ನೋಡಿ. ಇತ್ಕೊಂಡು ಹೋಲ ಮಗ ಅಂದ್ಬಿಟ್ಟು ತಂದು ಕೊಟ್ಟದೆ ಬೀಗ್ಲೆಸ ನಮ್ಮ ಮೊಯ್ಯ ತಂದು ಕೊಡ್ತು ಕಣಜ್ಜಿ. ನಿಜಕ್ಕೂ ಏನು ಮಾಡಬೇಕು ಏನು ಅಂತ ಒಂದು ತಲೆನೇ ಓಡ್ತಿದ್ದಿಲ್ಲ ನನಗೆ. ಯಾಕೆ ಹೇಳು? ನನ್ನ ಪರಿಸ್ಥಿತಿ ಇವತ್ತು ಹಂಗೆ ಕುಂತದೆ ಕಣಜ್ಜಿ. ನೀನೇನೇ ಹೇಳ್ತೀಯಲ್ಲ, ನನ್ನ ಕಷ್ಟ ಯಾರು ಹೇಳ್ಕೊಳ್ಳೆ? ಮನೆ ಮೇಲೆ ಲೋನ್ ತಗೊಂಡಿನಿ 15 ಲಕ್ಷ. ಅವ್ರು ಬ್ಯಾಂಕಿಂದ ಕಟ್ಟಿ ಅಂತ ಜೀವ ತೆಗಿತಾ ಕೂತಾರೆ. ಕಟ್ಟಕ್ಕೆ 1 ರೂಪಾಯಿ ಕಾಸಿಲ್ಲ ಕೈಲಿ. ಹೆಂಗೆ ಕಟ್ಟವಜ್ಜಿ? ಹೆಂಗೆ ಕಟ್ಟವ ಹೇಳಿ ನೀನೇ? ಆ ಥರ ನರಿಮ್ಸೆ ಕುಂತದೆ. ಅಂಥದ್ರಲ್ಲಿ ಇವು ಹಿಂಗೆಲ್ಲ ಬುದ್ಧಿ ಕಲಿಬೋದ? ಇವು ಕೇಡ್ಗಾಲ ಬುದ್ಧಿಯ ಕಲಿಬೋದಜ್ಜಿ ಇವರು? ನನ್ನಲ್ಲಿ ಯಾಕೋಕ್ಕಿಲ್ದಂಗೆ ಕಾಸಿರೋ ಕಡೆಗೆ ನ್ಯಾಯ ಹೇಳ್ಕೊಂಡಿವ್ರು. ನನ್ನ ಕಾಸಿಲ್ಲ ಅಂದ್ಬಿಟ್ಟು ನನ್ನ ಕಡೆಗೆ ಅನಿಸ್ತಾರಲ್ಲ ಇವರು. ಸರಿಯಾಗಿ ಇವ್ರು ಬುದ್ಧಿ ಕಲ್ತಿರೋದು. ಅಯ್ಯೋ ಸುಮ್ಮನೆ ಮಗ, ನೀನಾಗ ಅನ್ಕೊಂಡಿರೋದು ಕತೆ. ನಿಂಗಕ್ಕ ನಿನ್ನ ಮೇಲೆ ಪ್ರಾಣನೇ ಮಡಿಕೊಂಡು ಕೂತವಳೆ. ಆಯ್ತಪ್ಪ, ನಿನ್ನ ಮನೇಲಿ ನೀನಿದ್ದೀಯೇ, ಎಲ್ಗೂ ಹೋಗಿಲ್ಲ ನೀನು. ಇರು, ತಲೆಗೆಡ್ಸ್ಕೊಬೇಡ ನೀನು. ಅದಕ್ಕೆ ಸುಮ್ಮನೆ ಹೋಯ್ತಿದ್ನಲ್ಲ, ಅದಕ್ಕೆ ನೋಡ್ಕೊಂಡು ಹೋಗಮ್ಮ ಅನ್ಕ ಬಂದೆ ಕತೆ. ಹೋಯ್ತೀನಿ ಕಣಪ್ಪ, ಹೋಯ್ತೀನಿ. ಮುತ್ಕಜ್ಜಿ ಹೋಗ್ಬೇಕು ಆ ಬೇಗ ಕುಡ್ಕೊಂಡು? ಬೇಡ ಕಣಪ್ಪ, ಬೇಡ. ಹೋಗಿದೆ ಕಣ್ಣ ನಿಂಗಕ್ಕ, ಹೋಗಿದೆ. ತಮ್ಮಣ್ಣೆ ಅಂತ ಕತ್ ಮಾಡು. ತಮ್ಮಣ್ಣೆ ತಗೊಂಡು ಕೊಟ್ಟಿರೋದಂತೆ ಕತೆ. ಬಿಗ್ಲೆಸ ಇನ್ಯಾರು ಇಲ್ಲ ಕತೆ. ಓಹೋ ಅದಕ್ಕೆ ಹಂಗಾಡ್ತಿದ್ನ ಕಳ್ಬೇಕು ನಂಗೆ. ಕಳ್ಕೊತಿ ಅಡಕಿಲ್ಬೇಕ ಇಲ್ಲಿಂದ ಅಲ್ಲಿಂದ ಇಲ್ಲಿಗೆ. ಅದಕ್ಕೆ ಈಜ್ಗೂ ಬರೋನು ಒಳಗೂ ಬರೋನು ಹಂಗೂ ನಾನು ಇದಕ್ಕೆ ಮರ ಹಿಂಗೆ ಆಡ್ತಿದ್ದೀನಿ ನೀನು ಅಂದೆ. ಏನೂ ಇಲ್ಲ ಕಲೆ, ಏನೂ ಇಲ್ಲ ಅಂದ. ಏನೋ ಒಟ್ಟನ ಬಂದ್ರೆ ನಂಗೆ ಓಡಾಡ್ತಾ ಕುಂತಿದೆಯಲ್ಲ ಅಂದೆ. ಹಂಗೂ ನಮ್ಮ ಅಕ್ಕ ಇದ್ದವಳು ಅದ್ರ ಸುದ್ಲು ಸುಮ್ ಕೂತ್ಕೋ. ಇನ್ನು ತಿರ್ಗಡಕ್ಕೆ ಬಿಡಕ್ಕಿಲ್ವಲ್ಲ ನಿನಗೆ ಮಾತಾಡ್ತೀಯಲ್ಲ ಅಂತ. ಅಲ್ಲ ಕಣಕ್ಕ, ಇವ್ನು ಯಾಕೆ ತಟ್ಟು ಬುದ್ಧಿ? ಇವ್ನು ನನ್ನ ಮಗನಿಗೆ ಏನು ಬಂದಿರೋದು ಕೇಳಿ. ಇವ್ನಿಗೆ ಏನಕ್ಕೆ ಕೇಳಿ ಬಂದಿರೋದು? ಇವ್ನು ತೊಡಗಲ್ ಬಾಯಲ್ಲಿ ಮುನ್ನಾಕ ಇವ್ನು ಯಾಕೆ ತಗೊಂಡೋಗ್ಕೊಟ್ಟೆ ಬಿಗ್ಲೆಸ ನೋಡಕ್ಕ. ಮಾತಾಡಿದ್ರು ಅಂತಾರಲ್ಲ, ಹಿಂಗೆ ಆಡಿದ್ರೆ ಮನೆ ಒಳಗೆ ಚಂದವಾ? ಇವ್ನಿಗೆ ಯಾಕವೆಲ್ಲ ಹೇಳಕ್ ನ್ಯಾಪಾರ? ಇವ್ನಿಗೆ ತಿನ್ಕೊಂಡು ಬಿದ್ದಿರ್ಬೇಕ ಇವನು. ಅವ್ನ ಮಾನಕ್ಕೆ ಎಷ್ಟು ಬೆಂಕಿ ಅಲ್ಲ, ಯಾವ ಥರ ಬುದ್ಧಿ ಕಲ್ತ ನೋಡಕ್ಕೆ. ಅಲ್ಲ ನಾ ಕೆಟ್ಟವರಾಗನು ಇವನು ಒಳ್ಳೆನಾಗನ ಇವನು. ಅಲ್ಲ ಕರಕ್ಕೆ ಯಾವ ಥರ ಆಡನಕ್ಕೆ ಇವನು ಬಾಯಿ ಮುನ್ನಕ್ಕೆ. ಇವ್ನಿಗೆ ಏನಕ್ಕೆ ಯಾಕೆ ತಗೊಂಡೋಗಿ ಕೊಟ್ಟ ಇವನು? ಇವ್ನು ಏನಾರು ಕರ್ಕೊಂಡಾಗ 6 ತಿಂಗಳು 3 ತಿಂಗಳು ಇರಿಸ್ಕೊಂಡು ಇಲ್ಲ ಬಾಡು ಬಳೆ ತಂದಾಗ ಕರ್ದಿ ಉಣ್ಣಕ್ಕೆ ಇಕ್ಬಿಟ್ಟಿದ್ರಂತ ಇವನ್ನ ಹಿಡಿಯೋಕಾಯ್ತಿಲ್ಲ ಕಣಕ್ಕೆ. ಇವನ್ನ ಅದೇನಕ್ಕೆ ಕೇಳ್ಗಾಲ್ ಬುದ್ಧಿ ಕಲ್ತಿದ್ದೋ ನೀವು ತೊಡಗಲ್ ಬಾಯಿ ಮುನ್ನಾಕ. ಯಾರು ಹೇಳಿ ಕೇಳಿ ಇವ್ನು ಬೀಳಸ್ ತಗೊಂಡೋಗಿ ಕೊಟ್ಟ?
ನೋಡು ಸಾಯ್ತಕ್ಕ ನೋಡು ಮನೇಲಿ ಹಿಂಗೆ ಆಡಿದ್ರೆ ಚಂದವ ಇವನು ಒಳ್ಳೆನಾಗನು ನಾವು ಇಷ್ಟದಾಗರಕ್ಕ ನೋಡು ಸಾಯ್ತಕ್ಕ ನೋಡಕ್ಕ ನೀನೇ ಅಯ್ಯೋ ಅಕ್ಕ ಸಿಕ್ಕ ಸುಮ್ಕಿರ ಆಮೇಲೆ ನೋಡು ನನಗೆ ಅವ್ನು ಮೊದಲೇ ಹೇಳ್ದ ಗೋವಿಂದ ಅಮ್ಮ ನೀನು ನಿನ್ಗೆ ಹೇಳ್ ಕಳ್ಸಿದಾರ ಹಂಗೆ ಹಿಂಗೆ ಅಂತ ಸುತ್ತಿ ಬಳಸಿ ವಿಚಾರಿಸ್ತಿದ್ದಕ್ಕ ಅದೇ ಹಾಕ್ಬೇಕು ನಿಂದ ಅಮ್ಮೇಕನಕ ನಿನ್ನ ಕಾಲ್ಗಾರೆ ಬೀಳ್ತೀನಿ ನೀನು ಈ ಸೇವೆ ಕೇಳಕ್ಕೆ ಹೋಗ್ಬೇಡ ನೀನು ತಮ್ಮಣ್ಣನ ನೀನು ಕೊಟ್ಟಂತಲ್ಲ ಬುಟ್ಟಂತಲ್ಲ ಅಂತ ಹೇಳ್ಬಿಡಕನಕ ಆಮೇಲಿಂದ ಹೆಂಗೋ ಅವಣ್ಣ ನನ್ನ ಮನೆಗೆ ಬಂದಾಗ ಅಚ್ಚುಕಟ್ಟ ಮಾತಾಡಿಸ್ದಂಗೆ ಆಗ್ಬಿಟ್ಟದು ಓಲಿ ಬಿಡು ಇನ್ನು ಯಾರಿದ್ರು ಅಲ್ಲಿ ಬಾಡಿಗೆ ಮನೆ ಏನು ಬಾಡಿಗೆ ಕಟ್ತಿದ್ರ ಏನಿಲ್ಲ ತಾನೇ ಏನು ಬಾಡಿಗೆ ಕೊಟ್ಟಿರ್ತೀವಲ್ಲ ಖಾಲಿ ಬಿದ್ದಿತ್ತಲ್ಲ ಇತ್ಕೊಂಡು ಹೋಲಿ ಬಿಡಕ ಇತ್ಕೊಂಡು ಹೋಲಿ ಬಿಡಿ ನಾನು ಕೊಡೋಕಿಲ್ಲ ಕನಕ ನಾನು ಯಾಕೆ ಕೊಡೋನೆ ತುಂಬದ ಮನೆ ಇದ್ದನು ನನ್ನ ಮಗ ಎರ್ತಿ ಕಟ್ಕೊಂಡು ಎರ್ತಿ ಚಾಡಿ ಮಾತು ಕಟ್ಕೊಂಡು ಇವನು ಮನೆ ಬಿಟ್ಟು ಹೋದ್ಮೇಲೆ ಅವ್ನು ಮತ್ತೆ ನಾನೇನು ಕೇಳೋಣಕ್ಕ ನಾನು ಹೇಳ್ದಂಗೆ ಅವ್ನು ಕೇಳ್ಬೇಕು ಅವ್ನು ಹೇಳ್ದಂಗೆ ನಾನು ಕೇಳಬೇಕು ಈ ನನ್ನ ಮಗ ಯಾವ ಥರ ಬುದ್ಧಿ ಕಲ್ತಿದ್ದಾನು ಇವನು ಅಜ್ಜಿ ತಾತ ಅನ್ಕೊಂಡು ಮನೆಯವ್ರನ್ನ ಪ್ರೀತಿನ ಮಾತಾಡ್ಸ್ಕೊಂಡು ಇಟ್ಕೊಂಡು ಹೋಗ್ದಾನೆ ಬಿಟ್ಟು ಮೊದಲು ಹೋದಂಗೆ ಇವನು ಇವತ್ತು ನಮ್ಮ ಮನೆನೇ ಹಾಳು ಮಾಡಕ್ಕೆ ನಿಂತವನದ ನಾನು ಹೇಳೋದಕ್ಕನಕ ಹಳೆ ಮನೆ ಏನು ಮಾಡಕ್ಕಿದಂತ ಮಾರಾಕ್ಬಿಟ್ಟ ಆಮೇಲೆ ಬಾಯ್ ಬಡ್ಕೊಂಡು ಯಾಕೆ ಕೇಳ್ದಾನೆ ಇವನು ಅದೇ ಹೋಗಿ ಸೇರ್ಕೊಬಿಟ್ಟ ಇವನು ಬಂದು ಕೇಳೋನು ಆಸ್ತಿ ಬಂದ್ರೆ ಕೇಳಕ್ಕೆ ಬಂದಿದ್ದಲ್ಲ ಮನೇನು ಕೊಡುವಂದಿದ್ದ ನಾನು ಏನಾದ್ರು ಹೇಳೋಣಪ್ಪ ನಾನು ಅದೇ ಹೆಂಗೆ ಅವ್ನು ಕೇಳ್ದಂಗೆ ತಾತನ ಕೈ ಕೀ ತೆಗಿಸ್ಕೊಬಿಟ್ಟು ಹಿಂಗೆ ಹೋಗಿ ಸೇರ್ಕೊಬಿಟ್ರೆ ನಾನು ಸುಮ್ಮನೆ ಬಿಡ್ತಾನೆ ಇಳಿಸ್ತೀನಿ ನನ್ನ ಮಗ ಬರ್ಲಿವ್ನ ಎಷ್ಟು ಕಡೆ ಸಾಕಾಗಿದೆ ನೀನು ಅಂತ ಕೇಳ್ತೀನಿ ನಾನು ಕತ್ತುಪಟ್ಟಿ ಇಟ್ಕೊಂಡು ಸುಮ್ಮನೆ ಬಿಡಕ್ಕಿಲ್ಲ ನಾನು ಅಕ್ಕ ನೀಗಕ್ಕ ಹೋಗು ನೀನು ಅನ್ನೆಷ್ಟು ಮಾಡ್ಬಿಡ್ತೀಕತ್ ನೀನು ಅಲ್ಲಕ್ಕನಕ ಏನನ್ನಕ್ಕಿಲ್ವಕ್ಕ ನೋಡು ಇವಕ್ಕ ಅಲ್ಲಿಂದ ಇಲ್ಲಿಗೆ ತಂದು ಮಾಡ್ತಾಳೆ ಅಂತ ಅನ್ಕೊಳಕ್ಕಿಲ್ವ ಜನಗಳ್ತಾನೆ ಏನನ್ನಕ್ಕಿಲ್ಲ ಸಾವಿತ್ರಕ್ಕ ಚಾಡಿ ತಂದು ಮಾಡ್ಬೋದ್ಲಂತೆ ಜಗಳ ಆಡಿದ್ರಂತೆ ಅಂತ ಅನ್ಸ್ಬಿಡಕನಕ ನಿನ್ನ ತಮ್ಮಯ್ಯ ನೀನು ಹೇಳಿದ್ಕೆ ಯಾರೋ ಏನೋ ಅಂತ ವಿಚಾರಿಸ್ಕೋಬೇಕಂತ ಹೇಳಿಕೆ ವಿಚಾರಿಸ್ಕೊಬಂದು ಎಷ್ಟು ಬಿಟ್ರೆ ಚೆನ್ನಾಗಿರೋದನ್ನ ನಮಗೂ ನೋಡೋಕೆ ಆಸೆ ಯಾಕೆ ಕೆಟ್ಟರೆ ನೋಡೋಕ್ಕಿಲ್ಲ ಬದುಕುದ್ರೆ ಆದರೆ ನೋಡ್ಬೋದು ಬಂದು ನಿನ್ನ ಮನೇಲಿ ಒಂದು ಮುದ್ದೆ ಇಟ್ಬಿಡ್ಬೋದು ಒಂದು ಲೋಟ ನೀರು ಕುಡಿಬೋದು ಕೆಟ್ಟರೆ ಚಂದಬೇಕ ಕೆಟ್ಟರೆ ನೋಡೋಕ್ಕದ ನಿಂಗಕ್ಕ ಸುಮ್ಮನೆ ಇರಕ್ಕ ಆಯ್ತು ನೀನೇನು ಮಾತಾಬೇಡ ಇರಲಿ ಸುಮ್ಕಿರಕ್ಕ ಇತ್ಕೊಂಡು ಹೋಲತ್ತೆ ಹೋಲಿ ಸುಮ್ಕಿರು ಅಯ್ಯೋ ಇನ್ನು ಎಲ್ಲಿ ಹೋದನು ಅದೇನೋ ಲೋನ್ ಉಪ್ಪನೋ ಅಂತ ಮನೆ ಮೇಲೆ ಲೋನ್ ತಗೊಂಡಿದ್ದಾನಂತೆ ಏನು ಬ್ಯಾಂಕಿಂದೇನು ಫೋನ್ ಮಾಡಿ ಏನು ಜೀವ ತೆಗಿತಿದ್ದಾರಂತೆ ಏನು ಕಟ್ಟಿದ ಅಂದರೆ ಅಲ್ಲಿ ಬೀಗ ಹಾಕತ್ತಾರೆ ಸುಮ್ಕಿರು ನೀನೇನು ಇದು ಮಾಡ್ಕೊಬೇಡ ಬೇಜಾರು ಮಾಡ್ಕೊಬೇಡಕ್ಕ ಸುಮ್ಮನಿರಕ್ಕ ಇಲ್ಲ ಅವ್ನು ಬರಲಿ ಮನೆಗೆ ಕರಕಂಗೆ ಇಳಿಸ್ತೀನಿ ನೋಡ್ಕ ಮರುವದಿ ಹೆಂಗೆ ಇಳಿಸ್ತೀನಿ ಅಂತ ತೊಡಗಲ್ಲ ನನ್ನ ಮಗನಿಗೆ ಆ ತೊಡಗಲ್ಲ ನನ್ನ ಮಗನಿಗೆ ಮರುವದಿ ಹೆಂಗೆ ಇಳಿಸ್ತೀನಿ ನೋಡು ಯಾವ ಥರ ಬುದ್ಧಿ ಕಲ್ತಿದಾರಕ್ಕ ಇವನು ಯಾವ ಥರ ಬುದ್ಧಿ ಕಲ್ತಿದ್ದಾನೆ ಇವನು ಇವ್ನಿಗೆ ಯಾರು ಅಧಿಕಾರ ಕೊಟ್ಟರು ಭಂಗ ಮಾಡಕ್ಕಿಲ್ಲ ಕನಕ ನೆನೆ ದಿವಸ ಹೇಳಿನಿ ಅಲ್ಲಿ ವ್ಯವಸಾಯ ಕಟ್ಟಾಕ್ಬಿಟ್ಟು ಮರೆಯ ಔಷಧಿ ನೋಡ್ಕೊಂಡು ಅಂದ್ಬಿಟ್ಟು ಓದ್ನ ನಾನೇ ಇಟ್ಕೊಂಡು ಹೋದೆ ಕನಕ ಹೊಲ್ತಕ್ಕೆ ಅಲ್ಲಿ ಕಟ್ಟಾಕ್ಬಿಟ್ಟು ಬೆಳಗ್ಗೆ ನೀರು ಒಯ್ಬೇಕಾಯ್ತು ಸಾನ್ವಿಗೆ ಒತ್ಲಂತೆ ಹೋಗಿ ನೀರಲ್ಲೇ ಗುರಿ ಹಾಕ್ತೀನಿ ನನ್ಗಳಿಗೆ ಬಾಯಾಡ್ಸ್ಕೊಂಡು ಹೋಗಿ ನೀನು ನೀನು ಪಟ್ಕೆಗೆ ಹೋಗಿ ಕಟ್ಟಾಕ್ಬಿಡು ಮರೆಯ ಅಂದರೆ ಹಂಗೆ ಬಂದನೆ ಕನಕ ಕಸ ನೋಟ್ಕೊಳ್ದಂಗೆ ಎಲ್ಲಾದ್ರೂ ಅಲ್ತವೆ ಅದೇ ಕಟ್ಟಾಕಿರತ್ತವೆ ಮೇಯ್ತದೆ ಅಂತವ 7 ಗಂಟೆ ಆದರೂ ಇನ್ನೂ ಕೊಟ್ಟಿಗೆ ಕಸ ಕಟ್ಟಾಕಿಲ್ವಲ್ಲ ಹಿಂಗೆ ಯಾಕೆ ಇವನು ಮಾಡಭಂಗ ಮಾಡೋಕ್ಕಿಲ್ಲ ಮನೇಲಿ ಒಂದು ಪೀಚೆ ಕಡಿತಾರೆ ಆಚೆ ಕಡಿ ಮಾಡೋಕ್ಕಿಲ್ಲ ಏನು ದೊಡ್ಡ ಜವಾಬ್ದಾರಿ ನಂಗೆ ಆಗೆಲ್ಲ ಇಲ್ಲ ದೇಶ ಬಿಟ್ಟು ಹೋಗೋನು ಐಕ್ಳು ಮಕ್ಳು ಮದುವೆ ಮಾಡೋಂಗಿಲ್ಲ ಮುಂಜಿ ಮಾಡೋಂಗಿಲ್ಲ ಹಾಗೆಲ್ಲ ಕದ್ದಾಡ್ದ ಈಗ ಜವಾಬ್ದಾರಿ ಬಂದ್ಬಿಟ್ಟಿದೆ ಇವ್ನಿಗೆ ಆ ಜವಾಬ್ದಾರಿಯ ಕೊಡೋಕೆ ಹೇಳ್ದಾರೆ ಯಾರಕ್ಕ ಯಾಕೆ ಕೊಟ್ಟಿದ್ದಾರೆ ಏನು ಇದು ಮಾಡಿದಾವೆ ಇವ್ನಿಗೆ ಪಟ್ಟಾಭಿಷೇಕ ಮಾಡಿ ರಾಜಭಾರ ಕೊಟ್ಟಿದ್ದಾರೆ ನಾನು ಬರಲಿ ಇಳಿಸ್ತೀನಿ ಸರಿಯಾಗಿ ಮರುವಾದಿಯ ನಿನ್ನ ಮ್ಯಾಕೆ ಕೇಳೋನು ಇಳಿಸ್ತೀನಿ ಸುಮ್ಕಿರು ನೀನೇನು ತಲೆಗೆಡ್ಸ್ಕೊಳಕ ನಿನ್ನ ಸುದ್ದಿ ಅವ್ನು ಬರ್ದಂಗೆ ನಾನು ಮಾಡ್ತೀನಿ ಮುಂದುವರಿಯುವುದು ಪ್ಲೀಸ್ ಲೈಕ್ ಮಾಡಿ ಕಮೆಂಟ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ